ಬಿಹಾರ ರಾಜ್ಯದಲ್ಲಿ ಎನ್ಡಿಎ ನೇತೃತ್ವದ ಜೆಡಿಯು ಪಕ್ಷ ಜಯಭೇರಿ ಬಾರಿಸಿದೆ. ಇದಕ್ಕೆ ನಿತೀಶ್ ಕುಮಾರ್ ಸ್ಟ್ರಾಟಜಿ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿನ ತಪ್ಪು ಲೆಕ್ಕಾಚಾರವೂ ಕಾರಣ ಎನ್ನಲಾಗ್ತಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕೇವಲ ಎಂವೈ ಸೂತ್ರಕ್ಕೆ ಅಂಟಿಕೊಂಡಿದ್ದು ಉಳಿದ ಸಮುದಾಯಗಳನ್ನ ನಿರ್ಲಕ್ಷಿಸಿದ ಆರೋಪವೂ ಇದೆ. ಎಂವೈ ಅಂದ್ರೆ ಮುಸಲ್ಮಾನ, ಯಾದವ. ಈ ಎರಡು ಸಮುದಾಯಗಳಿಗೆ ಕಾಂಗ್ರೆಸ್ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿತ್ತು. ಆದರೆ ಜೆಡಿಯು ಪಕ್ಷ ಅತಿ ಹಿಂದುಳಿದ ಸಮಾಜಗಳತ್ತ ತನ್ನ ಚಿತ್ತವನ್ನ ಕೇಂದ್ರೀಕರಿಸಿತ್ತು. ಇದು ಎನ್ಡಿಎ ಪ್ರಚಂಡ ಗೆಲುವಿಗೆ ಮೊದಲ ಮೆಟ್ಟಿಲಾಗಿತ್ತು. ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ಆರ್ಜೆಡಿ ಮಾಡಿದಂತಹ ಸ್ಟ್ರಾಟಜಿಯನ್ನೇ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅನುಸರಿಸಿದ್ದಾರೆ. ಅಹಿಂದ ಬಿಟ್ಟು ಉಳಿದ ಸಮುದಾಯಗಳತ್ತ ಮುಖ ಮಾಡಿದ್ದಾರೆ. ಸದ್ಯಕ್ಕಂತೂ ಸಿಎಂ ಪಟ್ಟವನ್ನ ಸಿದ್ದರಾಮಯ್ಯ ಬಿಟ್ಕೊಡೋದು ಭಾರಿ ಕಷ್ಟ. ಹೀಗಾಗಿ ಕನಕಪುರ ಬಂಡೆ 2028 ಮಿಷನ್ ಆರಂಭಿಸಿದಂತೆ ಭಾಸವಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕುರುಬ ಸಮುದಾಯವನ್ನ ಬಿಟ್ರೆ ಮುಸಲ್ಮಾನರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅನ್ನೋ ಮಾತು ಕೂಡ ಇದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಡಿಕೆಶಿ ಮುಸ್ಲಿಂ ಕುರುಬರನ್ನ ಬಿಟ್ಟು ಇತರೆ ಸಮುದಾಯಗಳತ್ತ ಗಮನ ಹರಿಸಿದ್ದಾರಂತೆ. ಕುಂಬಾರ, ಅಗಸ, ಗೊಲ್ಲರು, ಎಡಿಗರು, ಸವಿತಾ ಸಮಾಜ ಸೇರಿದಂತೆ ಇತರೆ ಹಿಂದುಳಿದ ಸಮುದಾಯಗಳತ್ತ ಚಿತ್ತ ನೆಟ್ಟಿದ್ದಾರೆ. ಜೆಡಿಯು ಪ್ಲಾನ್ ಅನುಸರಿಸಿದ್ರೆ ಪಕ್ಕ 2028ಕ್ಕೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳಬಹುದೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಾರೆ ಡಿಕೆಶಿ ಅಂತ ಹೇಳಲಾಗ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.